ಏನಪ್ಪ ಇದು ರೇಡಿಯೋ ಹಾಕೊಂಡು ಕೇಳ್ತಾ ಇದ್ದಾನೆ, ಏನ್ ಹೇಳ್ತಾರ ಅನ್ಕೊಂಡ್ರ? ಸ್ವಲ್ಪ ರೇಡಿಯೋ ಬಗ್ಗೆನೇ ಹೇಳೋಣ ಅಂತ. ಪೂರ್ತಿ ರೇಡಿಯೋದ್ದು ಆಮೇಲೆ ಹೇಳ್ತೀನಿ. ಇವಾಗ ನಾವು ಕೆಲವು ಪ್ರಾಕ್ಟೀಸಸ್ ಅಂದ್ರೆ ಪ್ರೂವ್ ಆಗಿರುತ್ತೆ ಅದು ಬೆಸ್ಟು ಅಂತ, ಆದರೂ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಅಂಥದ್ದೊಂದು ಸಣ್ಣ ವಿಚಾರ ಇವತ್ತು ಹೇಳ್ತೀನಿ. ಸಾಮಾನ್ಯವಾಗಿ ಬೆಳಿಗ್ಗೆ ನಮಗೆಲ್ಲ ಗೊತ್ತೇ ಇದೆ, ಏನು ಒಂದು ದಿವಸ ಸಡನ್ನಾಗಿ ಎದ್ದು ಲೇಟ್ ಆಗ್ಬಿಟ್ಟಿರುತ್ತೆ ಆಫೀಸ್ಗೆ, ಆಫೀಸ್ಗೆ ಹೋದಾಗ ನಮ್ಮ ಮೂಡ್ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಎಲ್ಲರ ಹತ್ರ ಜಗಳ ಗಲಾಟೆ. ಇದಕ್ಕೆ ಏನು ಕಾರಣ? ಹಳೇ ಸಂಪ್ರದಾಯದಲ್ಲಿ ಬೆಳಗ್ಗೆ ಬೇಗ ಎದ್ದು ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ಏನೇನೋ ಇತ್ತು. ಅದರಲ್ಲಿ ಒಂದು ಒಳ್ಳೆ ಹಾಡು ಕೇಳೋದು. ನೀವು ಒಂದು ಕೆಲಸ ಮಾಡಿ, ಬೆಳಗ್ಗೆ ಎದ್ದು ಒಂದು 10 ನಿಮಿಷ ಒಳ್ಳೆ ಹಾಡು ಕೇಳಿ ಆಮೇಲೆ ನಿಮ್ಮ ಕೆಲಸ ಶುರು ಮಾಡಿದ್ರೆ ಎಷ್ಟು ಮನಸ್ಸಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನೀವೇ ಮಾಡಿ ನೋಡಿ. ಎಷ್ಟೋ ಜನ ಮಾಡ್ತಾ ಇರ್ತೀರಾ, ಮರ್ತವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ನಾವು ಅನ್ಕೊಂತೀವಿ ಅಲ್ಲಿ ಹೋಗಿ ಜಗಳಾಡ್ತೀವಿ, ನಮ್ಮ ಬಾಸ್ ಸರಿ ಇಲ್ಲ ಅದು ಇದು ಅಂತ. ಅರ್ಧ ಫಾಲ್ಟ್ ನಮ್ಮದು ಇರುತ್ತೆ. ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಸಡನ್ನಾಗಿ ಎದ್ದು ಹೋದ್ರೆ ನಾವೇ ಹೋಗಿ ಬಾಸ್ ಹತ್ರ ಜಗಳ ಆಡ್ತೀವಿ. ಅಥವಾ ಈ ಮ್ಯೂಸಿಕ್ ಕೇಳೋದು ಅಂತ ಹೇಳಿದೆ, ಅದರಲ್ಲಿ ಎಷ್ಟೋ ಥರ ಮ್ಯೂಸಿಕ್ ಇರುತ್ತೆ. ಡಮ 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 ಏನು ಬೆಳಗ್ಗೆ ಎದ್ದ ತಕ್ಷಣ ಅಂಥ ಮ್ಯೂಸಿಕ್ ಕೇಳಿಬಿಟ್ರೆ ಆವಾಗಲೂ ನಾವೇ ಹೋಗಿ ಬಾಸ್ನ ಬೈದಾಕ್ಬಿಡ್ತೀವಿ. ನೀವೇ ತೀರ್ಮಾನ ಮಾಡಬೇಕು ಮ್ಯೂಸಿಕ್ ಎಂಥದ್ದು ನಿಮ್ಗೆ ಇಷ್ಟ. ಬರೀ ಇನ್ಸ್ಟ್ರೂಮೆಂಟ್ ಆದರೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ತೀರಾ ಸ್ಲೋ ಮ್ಯೂಸಿಕ್ ಕೇಳಿಬಿಟ್ರೆ ತಿರ್ಗಾನಿದೆ ಬಂದ್ಬಿಡುತ್ತೆ. ಅದು ಇಲ್ಲ, ನೀವೇ ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಒಳ್ಳೆ ಹಾಡುಗಳನ್ನ, ಈಗೇನು ಸಿಂಪಲ್ ರೇಡಿಯೋದಲ್ಲೇ ಈ ಮೆಮರಿ ಕಾರ್ಡ್ ಸ್ಲಾಟು ಅದು ಇದು ಎಲ್ಲ ಬಂದ್ಬಿಟ್ಟಿದೆ. ನೀವು ಬೇಕಾದ ಹಾಡು ಸ್ಟೋರ್ ಮಾಡ್ಕೊಂಡು ಕೇಳ್ಬೋದು, ಇಲ್ಲ FM ಅಲ್ಲಿ ಕೇಳ್ಬೋದು, ಇಲ್ಲ ಬ್ಲೂಟೂತಲ್ಲಿ ಮೊಬೈಲಿಂದ ಹಾಕೊಂಡು ಕೇಳ್ಬೋದು. ಇದನ್ನ ಒಂದು 15 ದಿನ ಪ್ರಯತ್ನ ಮಾಡಿ ನೀವೇ ನೋಡಿ. ಆಮೇಲೆ ಎಷ್ಟು ಚಿಕ್ಕ ಪ್ರಾಕ್ಟೀಸಿಂದ ಎಂಥ ದೊಡ್ಡ ಬದಲಾವಣೆ ನಮ್ಮ ಜೀವನದಲ್ಲಿ ಸಾಧ್ಯ. ಅದು ದಿನವಿಡೀ ನಮಗೆ ಹೇಗೆ ಒಳ್ಳೆ ಮನಸ್ಸನ್ನು ಇಟ್ಕೊಳ್ಳೋಕ್ಕೆ, ಆತಂಕ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೀವೇ ಪ್ರಯತ್ನ ಮಾಡಿ ಆಮೇಲೆ ನಿಮ್ಮ ರಿಯಾಕ್ಷನನ್ನು ತಿಳಿಸಿ. ಕೇಳಿದ್ದಕ್ಕೆ ಧನ್ಯವಾದಗಳು.